ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದಲೇ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ನಾನು ಹೇಳ್ತಾ ಇರೋಂಥ ಜಾಬ್ ಏನಿದೆ ಇದು ಕನ್ನಡ ಭಾಷೆಯಲ್ಲಿ ಮಾಡುವಂಥ ಕೆಲಸ. ಆ್ಯಂಡ್ ಈ ಕೆಲಸಕ್ಕೆ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ ಕನ್ನಡ ಅಂದು ಕೂಡ ರೀಜನಲ್ ಲ್ಯಾಂಗ್ವೇಜ್ ಏನಾದರೂ ನಿಮಗೆ ಬರುತ್ತೆ ಅಂದರೆ ನೀವು ಈ ಜಾಬ್ ಮಾಡ್ಬೋದು. ಕನ್ನಡ ಮಾತ್ರ ಬರುತ್ತೆ ನಮಗೆ, ಕನ್ನಡದಲ್ಲಿ ನಾವು ಕೆಲಸ ಹುಡುಕ್ತಾ ಇದ್ದೀವಿ, ಅದು ಮನೆಯಿಂದಲೇ ಮಾಡುವಂಥ ಕೆಲಸ ಹುಡುಕ್ತಾ ಇದ್ದೀವಿ ಅಂತಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ನಾನು ತಿಳಿಸಿರ್ತೀನಿ. ಯಾರಾದರೂ ಇಂಟ್ರೆಸ್ಟ್ ಇದೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ಮತ್ತು ಮೇನ್ ಮುಖ್ಯವಾಗಿ ಕೆಲಸ ಯಾವ ರೀತಿ ಮಾಡಬೇಕು ಅದನ್ನು ಕೂಡ ನಾನು ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಇದಲ್ಲೂ ಕೂಡ ಈ ಒಂದು ಜಾಬ್ಗೆ ಇವಾಗ ಡಿಫ್ರೆಂಟ್ ಒಂದು ಪ್ಲೇಸಲ್ಲಿ ಲೈಕ್ ಇವಾಗ ಗುಲ್ಬರ್ಗ ಆಯಿತು, ಮತ್ತು ಹುಬ್ಳಿ ಆಯಿತು, ಮತ್ತು ಸುಮಾರು ಜಾಗದಲ್ಲಿ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಬಟ್ ಎಲ್ಲರೂ ಕೂಡ ಅಪ್ಲೈ ಮಾಡುವಂಥ ಒಂದು ಪ್ರೊಫೈಲ್ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಪ್ರೊಫೈಲಿಗೆ ನೀವು ಅಪ್ಲೈ ಮಾಡ್ಬೋದು. ಆ್ಯಂಡ್ ಮತ್ತೊಂದು ಈ ಪ್ರೊಫೈಲಲ್ಲಿ ಅಪ್ಲೈ ಮಾಡಿ ಆದಮೇಲೆ ಜಾಬ್ ತೊಗೊಂಡ್ಮೇಲೆ ನಮಗೆ ಕಂಪನಿ ಕಡೆಯಿಂದ ಏನೇನು ಬೆನಿಫಿಟ್ಸ್ಗಳಿದೆ ಸೊ ಅದನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೀಗಾಗಿ ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಕೆಲಸ ಏನಿದೆ ಅಂತ ಅರ್ಥ ಮಾಡಿಕೊಂಡು ನಂತರ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ರೀತಿಯಲ್ಲಿ ಫೀಸ್ ಇರೋದಿಲ್ಲ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ 3 ಲ್ಯಾಂಗ್ವೇಜ್ ತೋರಿಸ್ತಾ ಇದ್ದೀನಿ. ಕನ್ನಡ ಆಯಿತು, ಆ್ಯಂಡ್ ಮಲಯಾಳಂ ಆಯಿತು, ಮರಾಠಿ ಆಯಿತು. ಸೊ ಈ 3 ಲ್ಯಾಂಗ್ವೇಜಲ್ಲಿ ಯಾವುದಾದ್ರೂ ಒಂದು ಭಾಷೆ ನಿಮಗೆ ಓದೋಕ್ಕೆ, ಬರೆಯೋಕ್ಕೆ, ಮಾತನಾಡೋದಕ್ಕೆ ಬರುತ್ತೆ ಅಂದರೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಇಲ್ಲಪ್ಪ ನಮಗೆ ಕನ್ನಡನೂ ಬರುತ್ತೆ ಮತ್ತು ಮರಾಠಿ ಕೂಡ ಬರುತ್ತೆ ಅನ್ನೋ ರೀತಿಯೂ ಕೂಡ ಖಂಡಿತವಾಗ್ಲೂ ಅಪ್ಲೈ ಮಾಡಿ. ಯಾಕಂದರೆ ನಮಗೆ 2 ಲ್ಯಾಂಗ್ವೇಜ್ಗಳು ಬಂದಾಗ ಅಲ್ಲಿ ಡಿಫ್ರೆಂಟ್ ಪ್ರಾಜೆಕ್ಟ್ಗಳೇನು ಬರುತ್ತೆ ಅವುಗಳನ್ನು ಕೂಡ ಅವ್ರು ನಿಮಗೆ ನೀಡ್ತಾರೆ. ಆ್ಯಂಡ್ ಮಲ್ಟಿಪಲ್ ನೀವು ಇಲ್ಲಿ ವರ್ಕನ್ನು ಕೂಡ ಮಾಡ್ಬೋದು. ಓಕೆನಾ? ಸೊ ಇಲ್ಲಿ ಕನ್ನಡ ಮತ್ತು ಮಲಯಾಳಂ ಮತ್ತು ಮರಾಠಿಗೋಸ್ಕರ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಯಾರಾದರೂ ಇಂಟ್ರೆಸ್ಟ್ ಇದೆ ಈ ಜಾಬ್ಗೆ ಅಪ್ಲೈನ ಮಾಡಿ. ಮತ್ತೊಂದು ನೀವು ನೋಡ್ತಾ ಇರ್ಬೋದು ಜಾಬ್ ಡಿಸ್ಕ್ರಿಪ್ಷನ್ ತೋರಿಸ್ತಾ ಇದ್ದೀನಿ ಫಸ್ಟಿಗೆ. ಸೊ ಈ ಜಾಬಲ್ಲಿ ನೀವು ನೋಡ್ತಾ ಇರೋದು ಯು ಆರ್ ಇಂಟ್ರೆಸ್ಟೆಡ್ ಇನ್ ಗೈಡಿಂಗ್ ಸ್ಟೂಡೆಂಟ್ ವಿತ್ ದೇ ಕರಿಯರ್ ಡಿಸಿಷನ್. ಲೈಕ್ ಸ್ಟೂಡೆಂಟ್ಸ್ಗೆ ಸುಮಾರು ಥರದ ಕರಿಯರ್ ಡಿಸಿಷನ್ ತೊಗೊಳೋದ್ರಲ್ಲಿ ನೀವೇನಾದರೂ ಗೈಡ್ ಮಾಡೋದಕ್ಕೆ, ಹೆಲ್ಪ್ ಮಾಡೋದಕ್ಕೆ ನಿಮಗೆ ಆಗುತ್ತೆ, ನಾವು ಮಾಡ್ತೀವಿ ಅಂತ ಕೆಲಸ ಅಂದರೆ ಸೊ ಈ ಜಾಬ್ಗೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ನಾನು ಹೇಳ್ತಾರಂಥ ಜಾಬ್ ಏನಿದೆ ಇದೆ ಅಲ್ವಾ, ಈ ಜಾಬಲ್ಲಿ ಏನಂತಂದರೆ ಮುಖ್ಯವಾಗಿ ಒಂದು ಇದು ಕರಿಯರ್ ಪ್ಲ್ಯಾಟ್ಫಾರ್ಮ್ ಇರುತ್ತೆ. ಲೈಕ್ ಡಿಫ್ರೆಂಟ್ ಕಂಪನಿಗೆ ಇವಾಗ ಯಾರಾದರೂ ಜಾಯ್ನ್ ಆಗಬೇಕಂತ ಅಂದ್ಕೊಂಡಿದ್ರೆ ಅಲ್ಲಿ ಎಂಟ್ರೆನ್ಸ್ ಇರುತ್ತೆ. ಅಲ್ಲಿ ಎಂಟ್ರೆನ್ಸ್ ಅಂದರೆ ಹೇಗೆ ಎಂಟರ್ ಆಗಬೇಕು, ಎಷ್ಟು ರೌಂಡ್ಸ್ ಇರುತ್ತೆ, ಪ್ರಿಪ್ರೇಷನ್ ಮಾಡಿಸ್ತಾರೆ ಇವರು. ಸೊ ಆ ರೀತಿ ಒಂದು ಕರಿಯರ್ ಗೈಡೆನ್ಸ್ ನೀಡುವಂಥ ಸುಮಾರು ಥರದ ಕರಿಯರ್ ರಿಲೇಟೆಡ್ ಕೋರ್ಸಸ್ಗಳನ್ನ ಇವರು ಕೊಡ್ತಾ ಇರ್ತಾರೆ. ಇವುಗಳನ್ನ ಎನ್ಕ್ವೈರಿ ಮಾಡೋದಕ್ಕೆ ಪೇರೆಂಟ್ಸ್ ಕೂಡ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಆ್ಯಂಡ್ ಅದರಲ್ಲಿ ಕೂಡ ಸ್ಟೂಡೆಂಟ್ ಕೂಡ ಮಾಡಿರ್ತಾರೆ. ಆ್ಯಂಡ್ ಆವಾಗ ಏನು ಅಂತಂದರೆ ನೀವು ಅಂಥವ್ರಿಗೆ ಏನು ಮಾಡ್ತೀರಾ, ಒಂದು ಕಾಂಟ್ಯಾಕ್ಟ್ ಮಾಡ್ತೀರಾ ಅಥವಾ ಬಂದಿರೋಂಥ ಇನ್ಫಾರ್ಮೇಷನ್ ಯಾರು ಕೇಳಿರ್ತಾರೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡ್ತೀರಾ. ಸೊ 2 ರೀತಿ ನಿಮ್ಮ ಕೆಲಸ ಮಾಡ್ತೀರಿ. ಲೈಕ್ ಇಲ್ಲಿ ಆಲ್ರೆಡಿ ಯಾರು ಇವಾಗ ಎನ್ಕ್ವೈರಿ ಮಾಡ್ತಿದ್ರೆ ಅವ್ರಿಗೆ ರಿಪ್ಲೈ ಮಾಡ್ತೀರಾ. ಇಲ್ಲಪ್ಪ ಅಂತಂದರೆ ಆಲ್ರೆಡಿ ಯಾರು ಇವಾಗ ವೆಯ್ಟ್ ಮಾಡ್ತಾ ಇರ್ತಾರೆ ನೆಕ್ಸ್ಟು ಮತ್ತು ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಥವಾ ಕರಿಯರ್ ಕೋರ್ಸ್ ಸ್ಟಾರ್ಟ್ ಆಗುತ್ತೆ ನಮಗಿದ್ರೆ ಹೇಳಿ ಅಂತ ಅನ್ನೋರಿದ್ದರೆ ಅಂಥವ್ರಿಗೆ ನೀವೇನು ಮಾಡ್ತೀರಿ, ಖುದ್ದಾಗಿ ಕಾಂಟ್ಯಾಕ್ಟ್ ಮಾಡ್ತೀರಿ. ಸೊ ಈ ರೀತಿ ಇರುತ್ತೆ ಮೇನು. ಸೊ ಈ ರೀತಿ ಕೆಲಸ ಮಾಡೋದಿರುತ್ತೆ. ಇದು ತುಂಬ ಸಿಂಪಲ್ ಆಗಿರುವಂಥ ಕೆಲಸ ಹೇಳಿದ್ದೀನಿ. ಆ್ಯಂಡ್ ಇಲ್ಲಿ ನಿಮಗೆ ಸುಮಾರು ಥರದ ಒಂದು ಇದನ್ನ ಎನ್ಕ್ವೈರೀಸ್ಗಳು ಸುಮಾರು ಬರ್ಬೋದು ಅಂತ ಅಂದ್ಕೊತೀನಿ. ಆ್ಯಂಡ್ ಅದರಲ್ಲೂ ಕೂಡ ಅವುಗಳಿಗೆ ನೀವು ಹೇಗೆ ಉತ್ತರ ಕೊಡಬೇಕು ಅನ್ನೋದನ್ನು ಕಂಪನಿ ನಿಮಗೆ ಟ್ರೈನಿಂಗ್ ಕೊಡುತ್ತೆ. ಆ ಟ್ರೈನಿಂಗ್ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಮೇನ್ ಮುಖ್ಯವಾಗಿ ಯು ಹ್ಯಾವ್ ಪ್ರೂವಿನ್ ಎಕ್ಸ್ಪೀರಿಯನ್ಸ್ ಆಫ್ ಡೈರೆಕ್ಟ್ ಇಂಟ್ರಾಕ್ಷನ್ ವಿತ್ ದ ಕಸ್ಟಮರ್ಸ್. ಮೇನ್ ಏನು ಮಾಡ್ತೀರಂದರೆ ಕಸ್ಟಮರ್ಸ್ಗೆ ಅಂದರೆ ಸ್ಟೂಡೆಂಟ್ಗಳಿಗೆ ಅವ್ರ ಕರಿಯರ್ ರಿಲೇಟೆಡ್ ಸುಮಾರು ಥರದ ಎನ್ಕ್ವೈರೀಸ್ಗಳಿರುತ್ತೆ. ಸೊ ಅವ್ರು ಕೇಳಿದಾಗ ಅದಕ್ಕೆ ನೀವು ಸ್ಯಾಟಿಸ್ಫೈ ಆಗುವಂಥ ಒಂದು ಉತ್ತರವನ್ನು ಕೊಡಬೇಕಾಗುತ್ತೆ. ಓಕೆ, ಸೊ ಅದಕ್ಕೆ ಹೇಗೆ ಕೊಡಬೇಕು ಏನಂತ ಅವ್ರು ಹೇಳ್ತಾರೆ ನಿಮಗೆ. ಆ್ಯಂಡ್ ಇದರಲ್ಲೂ ಕೂಡ ಮೇನ್ ಅಂತಂದರೆ ನೋಡ್ತಾ ಇರ್ಬೋದು, ಮೇನ್ ನೀವು ಗೈಡ್ ಮಾಡ್ತೀರಾ ಅಲ್ಲಿರುವಂಥ ಪ್ರೋಗ್ರಾಮ್ಸ್ಗಳು, ಕರಿಯರ್ ಏನು ರಿಲೇಟೆಡ್ ಇರುವಂಥ ಕೋರ್ಸಸ್ಗಳ ಬಗ್ಗೆ ನಿಮಗೆ ಮೊದಲು ನಾಲೆಜ್ ಇರಬೇಕು. ಸೊ ಆ ನಾಲೆಜ್ ಅವ್ರು ನಿಮಗೆ ಟ್ರೈನಿಂಗ್ಗಳು ಕೊಟ್ಟಿರ್ತಾರೆ. ಸೊ ನಂತರ ನೀವೇನು ಮಾಡ್ತೀರಿ, ಅವ್ರಿಗೆ ನೀವು ಗೈಡ್ ಮಾಡ್ತೀರಿ. ಆ್ಯಂಡ್ ಈ ರೀತಿ ನೀವೇನು ನಿಮಗೆ ಬರುತ್ತಲ್ವ ಅಂದರೆ ವಿಡಿಯೋ ಕಾಲ್ ಮೂಲಕ ಕೂಡ ಅವರು ನಿಮಗೆ ಎನ್ಕ್ವೈರೀಸ್ಗಳನ್ನ ಕೇಳ್ಬೋದು, ಫೋನ್ಗಳ ಮೂಲಕ ಕೇಳ್ಬೋದು, ಇಮೇಲ್ ಮೂಲಕ ಕೇಳ್ಬೋದು. ಕ್ವೈರೀಸ್ಗಳು ಬರುತ್ತೆ. ಅವುಗಳನ್ನ ನೀವೇನು ಮಾಡ್ತೀರಿ, ಅವ್ರಿಗೆ ಬೇಕಾಗಿರೋ ಇನ್ಫಾರ್ಮೇಷನ್ ಕೊಡ್ತೀರಾ. ಮತ್ತು ಅವ್ರು ಏನಾದರೂ ತೊಗೋತೀವಿ ಅಂತ ಆ ರೀತಿ ಕೋರ್ಸ್ ಇದ್ದರೆ ಸೊ ಅದನ್ನಾದರೆ ನೀವೇನು ಮಾಡ್ತೀರಿ, ಕನ್ವರ್ಟ್ ಮಾಡ್ತೀರಿ. ಸೊ ಈ ರೀತಿ ಇರುತ್ತೆ. ಆ್ಯಂಡ್ ಮೇನ್ ಅಂತಂದರೆ ನಾನು ಹೇಳ್ತಿರೋಂಥ ಜಾಬ್ ಏನಿದೆ ಇದು ಸೇಲ್ಸ್ ರಿಗಾರ್ಡಿಂಗ್ ಇರುವಂಥದ್ದು. ಆ್ಯಂಡ್ BDA ಪ್ರೊಫೈಲ್ ಅಂತೂ ಕೂಡ ನಾವು ಹೇಳ್ತೀವಿ, ಮೊದಲೇ ಹೇಳ್ಬಿಡ್ತೀನಿ. ಯಾಕಂದರೆ ಇಲ್ಲಿ ಹೇಗಿರುತ್ತೆ ಅಂದರೆ ನಿಮಗೆ ಇಂತಿಷ್ಟಂತ ನೀವು ಇಲ್ಲಿ ಜನರನ್ನ ಕಾಂಟ್ಯಾಕ್ಟ್ ಮಾಡಬೇಕಂತ ಇರುತ್ತೆ. ಸೊ ಅದನ್ನು ನೀವು ಮಾಡಲೇಬೇಕಾಗುತ್ತೆ. ಆ ರೀತಿ ಜಾಬ್ ಇರುತ್ತೆ. ಆ್ಯಂಡ್ ಇಲ್ಲಿ ನಾರ್ಮಲಿ ನಾನು ಇವಾಗ ಹೇಳಿರುವಂಥದ್ದು BDA ಪ್ರೊಫೈಲ್ ಅಂದರೆ ಸೇಲ್ಸ್ ಅಂತ ಹೇಳ್ತೀವಿ. ಸೊ ಪ್ಲಸ್ಸಲ್ಲಿ ಟಾರ್ಗೆಟ್ ಇರ್ಬೋದು ಅಥವಾ ಪ್ಲಸ್ಸಲ್ಲಿ ನಿಮಗೆ ಇನ್ಸೆಂಟಿವ್ಸ್ ಕೂಡ ಇರುತ್ತೆ. ಸೊ ಈ ರೀತಿ ಒಂದು ಜಾಬ್ ಪ್ರೊಫೈಲ್ಗಳಲ್ಲಿ ನಮಗೆ ಸಂಬಳ ಕೂಡ ಒಂದು ರೀತಿಯಿಂದ ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ಇದು ಜಾಬ್ ನೀವು ಮಾಡ್ತೀವಂದರೆ ಆ್ಯನ್ ಇಂಡಿವಿಜುವಲ್ ವಿತ್ ಎಕ್ಸಲೆಂಟ್ ಕನ್ನಡ, ಮಲಯಾಳಂ, ಮರಾಠಿ. ಮೇನಂದರೆ ಯಾವುದಾದ್ರೂ ಒಂದು ಭಾಷೆ ನಿಮಗೆ ಬರುತ್ತೆ, ಕಮ್ಯುನಿಕೇಷನ್ ಚೆನ್ನಾಗಿ ಅಂದರೆ ಮಾತನಾಡೋಕ್ಕೆ, ಬರೆಯೋಕ್ಕೆ, ಓದೋಕ್ಕೆ ಎಲ್ಲ ಬರ್ತಿದೆ ಅಂತಂದರೆ ಸೊ ನೀವೆಲ್ಲ ಅಪ್ಲೈ ಮಾಡ್ಬೋದು. ಕನ್ನಡ ಬರೋರು ಖಂಡಿತವಾಗ್ಲೂ ಅಪ್ಲೈ ಮಾಡಿ.
ಹೈಲಿ ಡೆಡಿಕೇಟೆಡ್ ಇಂಡಿವಿಜುವಲ್ ಹೂ ಆರ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ವಿತ್ ಎಕ್ಸ್ಟ್ರೀಮ್ಲಿ ಡಿಟರ್ಮಿನೇಷನ್ ಅಂತ ಹೇಳಿದ್ದಾರೆ. ಸೊ ಮೇನ್ ಅಂತಂದರೆ ರಿಪೋರ್ಟ್ಸ್ಗಳನ್ನೆಲ್ಲ ನೀವು ವೀಕ್ಲಿಲಿ ನಿಮ್ಮ ರಿಪೋರ್ಟ್ಸ್ಗಳನ್ನ ನೀವು ನೀಡಬೇಕಾಗುತ್ತೆ ನಿಮ್ಮ ಟೀಮ್ ಲೀಡರ್ಗೆ. ಆ್ಯಂಡ್ ಪ್ಲಸ್ ಇಲ್ಲಿ ಏನು ನಿಮಗೆ ಕೇಳಿರ್ತಾರೆ ಅದನ್ನು ತುಂಬ ಪೇಷನ್ಸ್ ಅಂದರೆ ತುಂಬ ನಿಧಾನವಾಗಿ ಶಾಂತಿಯಿಂದ ತಿಳ್ಕೊಂಡು ಅವ್ರು ಏನು ಕೇಳ್ತಿದ್ರೆ ಅದಕ್ಕಷ್ಟೇ ಉತ್ತರ ಕೊಡೋ ಹಾಗೆ ಮೇನ್ ಇರಬೇಕು. ಓಕೆ, ಸೊ ಇದು ನಾನು ರೋಲ್ ಬಗ್ಗೆ ಹೇಳೋದಾದರೆ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ BDA ಪ್ರೊಫೈಲ್ ಇದು. ಆ್ಯಂಡ್ ಎಜುಕೇಷನ್ ಮತ್ತು ಟ್ರೈನಿಂಗ್ ರಿಲೇಟೆಡ್ ಇರುವಂಥದ್ದು. ಸೇಲ್ಸ್ ಆ್ಯಂಡ್ ಬಿಸ್ನೆಸ್ ಡೆವಲಪ್ಮೆಂಟ್ ಆ್ಯಂಡ್ ಫುಲ್ ಟೈಮ್ ಇದು ಪರ್ಮನೆಂಟ್ ಜಾಬು. ಆ್ಯಂಡ್ ಇದು ನಾನು ಆಲ್ರೆಡಿ ಹೇಳಿದ್ದೀನಿ ಪ್ರೀ ಸೇಲ್ಸ್ ಅಥವಾ BDA ಪ್ರೊಫೈಲ್ ಆಗಿದೆ. ಆ್ಯಂಡ್ ಇದಕ್ಕೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂದರೆ ಎನಿ ಗ್ರ್ಯಾಜುಯೇಟ್ ಅಂದರೆ BA BCom BSc ಈಕ್ವಲ್ ಟು ಎನಿ ಡಿಗ್ರಿ ಆದರೂ ಅಪ್ಲೈ ಮಾಡ್ಬೋದು. ಓಕೆ, ಸೊ ಇದಲ್ಲೂ ಕೂಡ ಇಲ್ಲಿ ಸ್ಕಿಲ್ಸ್ ಬಗ್ಗೆ ಹೇಳೋದಾದರೆ ಮೇನ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಓಕೆನಾ. ಸೊ ಇದು ಪ್ರೊಫೈಲ್ ಬಂದುಬಿಟ್ಟು ಮೇನ್ ಅಂದರೆ ನೀವು ನೋಡ್ತಾ ಇರೋದು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಸೇಲ್ಸ್ ಅಂತ ಹೇಳಿಬಿಟ್ಟು ಇದು ಕನ್ನಡ, ಮರಾಠಿ ಮತ್ತು ಮಲಯಾಳಂಗೋಸ್ಕರ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಜಾಬ್ಗೆ ನೀವು ಅಪ್ಲೈ ಮಾಡಬೇಕು ಅಂತಂದರೆ ಸಿಂಪ್ಲಿ ಏನು ಮಾಡಬೇಕು, ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಬೇಕು. ಇಲ್ಲಿ ಹೋಗ್ಬಿಟ್ಟು ಏನು ಹೇಗೆ ಅಪ್ಲೈ ಮಾಡೋಕೆ ಅಂತ ತೋರಿಸ್ತಾ ಇದ್ದೀನಿ. ಗೂಗಲಲ್ಲಿ ಹೋಗ್ಬಿಟ್ಟು ನೀವೇನು ಮಾಡೋಕು, ನೆಕ್ಸ್ಟ್ ವೇವ್ ಕನ್ನಡ ಜಾಬ್ಸ್ ಅಂತ ನೀವು ಸರ್ಚ್ ಮಾಡಿ. ಸೊ ಸಿಂಪ್ಲಿ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ ಪ್ಲ್ಯಾಟ್ಫಾರ್ಮ್. ಓಕೆ, ಸೊ ಇಲ್ಲಿ freshteam.com ಕೂಡ ಇದೆ ಮತ್ತು naukri.com ಅಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು. ನಾರ್ಮಲಿ freshteam.com ಅಲ್ಲಿ ಕೂಡ ನೀವು ನೇರವಾಗಿ ಹೋಗಿ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ಅಪ್ಲೈ ಮಾಡುವಾಗ ನಿಮ್ಗೆ ಇಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ಒಂದು ಸಾರಿ ಇದನ್ನ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಡೀಟೇಲ್ಸ್ ಇರುತ್ತೆ ನಾನು ಏನು ಹೇಳಿದ್ದೀನಿ. ಮತ್ತು ಮೇನ್ ಅಂದರೆ ಇಲ್ಲಿ ನೋಡ್ತಾ ಇರೋದು ನೇಟಿವ್ ಸ್ಪೀಕರ್ ಕನ್ನಡ, ಮಲಯಾಳಂ, ಮರಾಠಿ ಮಾತನಾಡೋರೇ ಬೇಕಾಗಿದ್ದವ್ರಿಗೆ. ಆ್ಯಂಡ್ ಇಂಗ್ಲೀಷ್ ಬಂದರೆ ದಟ್ ಈಸ್ ಅಡ್ವಾಂಟೇಜು. ಬಟ್ ಇಂಗ್ಲೀಷ್ ಬರಲೇಬೇಕು ಅಂತ ಏನೂ ಇಲ್ಲ. ಓಕೆನಾ. ಸೊ ಯಾಕಂದರೆ ಲಾಸ್ಟ್ ಒಂದು ವೀಡಿಯೋ ಮಾಡಿದ್ದೆ ನಾನು, ಅದರಲ್ಲಿ ಸುಮಾರು ಜನ ಹೇಳ್ತಾ ಇದ್ರಿ ಇಂಗ್ಲೀಷ್ ಕೂಡ ಸ್ವಲ್ಪ ಅಂದರೆ ಕನ್ನಡ ಬೇಕು ಬಟ್ ಅದು ಇಂಗ್ಲೀಷು ಬೇಕಂತ ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಇಲ್ಲಿ ಕನ್ನಡ ಬರುತ್ತೆ ಮಾತ್ರ ಅಂದರೆ ಅಪ್ಲೈ ಮಾಡ್ಬೋದು. ಸೊ ಇದಲ್ಲೂ ನಿಮ್ಗೆ ಇಲ್ಲಿ ವಾರದಲ್ಲಿ 6 ದಿನ ಕೆಲಸ ಇರುತ್ತೆ. ಆ್ಯಂಡ್ ವರ್ಕ್ ಫ್ರಮ್ ಹೋಮ್ ಕರೆಂಟ್ಲಿ ಇವಾಗ ಫ್ಲೆಕ್ಸಿಬಲ್ ಟು ಕಮ್ ಟು ದಿ ಆಫೀಸ್ ವೆನ್ ಎವರ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ಸಮ್ಟೈಮ್ಸ್ ಏನೋ ಕರಿಬೋದು ಬಟ್ ಅದೇ ಆಲ್ಮೋಸ್ಟ್ ಯಾರು ಕರೆಯಲ್ಲ ಅವರು. ರಿಮೋಟ್ ಜಾಬೇ ಇರುತ್ತೆ. ಮನೇಲಿ ಕೂತ್ಕೊಂಡು ವಾರದಲ್ಲಿ 6 ದಿನ ಕೆಲಸ ಮಾಡಬೇಕು, 1 ದಿನ ನಿಮ್ಮದು ರಜೆ ಇರುತ್ತೆ. ಸೊ ಅಪ್ಲೈ ನಾವು ಅಂತ ಇಲ್ಲಿ ಬಟನ್ ಇರುತ್ತೆ, ಜಸ್ಟ್ ಇದನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಇಲ್ಲಿಂದ ನಿಮ್ಮದು ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮ್ ಹಾಕಬೇಕು, ಇಮೇಲ್ ಅಡ್ರೆಸ್ ಹಾಕಬೇಕು ಮತ್ತು ಮೊಬೈಲ್ ನಂಬರ್ ಹಾಕಬೇಕು. ಅದೇ ಮೊಬೈಲ್ ನಂಬರಿಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಮೊಬೈಲ್ ನಂಬರ್ ಹಾಕುವಾಗ ವಾಟ್ಸಪ್ ನಂಬರ್ ಹಾಕೋದನ್ನು ಬರೆಯೋಕ್ಕೆ ಹೋಗಬೇಡಿ. ಓಕೆ, ಮತ್ತು ಫೋನ್ ನಂಬರು ಮತ್ತು ಸೋಷಿಯಲ್ ಮೀಡಿಯಾದ ಇದೇನು ಕೊಡಬೇಕಾಗಿಲ್ಲ ಇದನ್ನು ಸ್ಕಿಪ್ ಮಾಡಿ. ಆ್ಯಂಡ್ ಎಲ್ಲರೂ ಕೆಲಸ ಮಾಡ್ತಾಯಿದ್ರೆ ಅದರ ಡೀಟೇಲ್ಸ್ ಸ್ವಲ್ಪ ಹಾಕಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳ್ತಾ ಇದ್ದಾರೆ. ಇಲ್ಲಿ ಡಿಗ್ರಿ ಆಗಿರ್ಬೇಕಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಏನು ಡಿಗ್ರಿ ಮಾಡಿರ್ತೀವಿ ಅದನ್ನು ಇಲ್ಲೇ ಹಾಕಬೇಕು. ಮತ್ತು ಯಾವ ಡಿಗ್ರಿ ಏನು ಮಾಡಿರ್ತೀವಿ BA BCom BSc ಅಂತ ಯಾವ ಡೇಟಿಂದ ನೀವು ಸ್ಟಾರ್ಟ್ ಮಾಡಿದಿರಿ ಫಸ್ಟ್ ಇಯರು ಮತ್ತು ಎಂಡ್ ಯಾವ ಇಯರಿಗೆ ಮುಗಿದಿದೆ ಅದನ್ನು ನೀವು ಇಲ್ಲಿ ಹಾಕಬೇಕು. ಅಥವಾ ಪರ್ಸ್ಯೂವಿಂಗ್ ಇದ್ದರೆ ಪರ್ಸ್ಯೂವಿಂಗ್ ಅಂತ ಇಲ್ಲಿ ಟಿಕ್ ಇದೆ, ಆಪ್ಷನ್ ಇದೆ. ಬಟ್ ಅದು ಪರ್ಸ್ಯೂವಿಂಗ್ ಮಾಡಿದವ್ರಿಗೆ ಆಲ್ಮೋಸ್ಟ್ ಕಂಪನಿ ಕಡೆಯಿಂದ ರಿಪ್ಲೈ ಬರೋಲ್ಲ. ಈಗ ಯಾರಾದರೂ ಓದ್ತಾ ಇದ್ದರೆ ಇನ್ನು ಸೊ ಅಪ್ಲೈ ಮಾಡಬೇಡಿ, ಯಾಕಂದರೆ ಫುಲ್ ಟೈಮ್ ಜಾಬ್ ಇರೋದು ಇದು. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಇದಲ್ಲೂ ಕೂಡ ನಿಮ್ದು ಏಜ್ ಕೇಳ್ತಾಯಿದ್ರೆ ನಿಮ್ಮದು ಎಲ್ಲಿ ಏಜು ಮಿನಿಮಮ್ ಒಂದು 20 ಏಜ್ ಆದರೂ ಆಗಿರಬೇಕು. ಮತ್ತು ಜೆಂಡರು ಮೇಲಾ ಫೀಮೇಲ್ ಅಂತ ನೋಡ್ಕೊಂಡು ಹಾಕಿ. ಆ್ಯಂಡ್ ಕರೆಂಟ್ಲಿ ಪರ್ಸ್ಯೂವಿಂಗ್ ಎನಿ ಕೋರ್ಸಸ್, ಏನಾದರೂ ಕೋರ್ಸ್ ಮಾಡ್ತಾ ಇದ್ದೀರಾ ಅಂತ. ಇಲ್ಲಿ ಯಾರಾದರೂ ಕೋರ್ಸ್ ಮಾಡ್ತಾಯಿದ್ರೆ ಅವರು ನಿಮಗೆ ರಿಪ್ಲೈ ಮಾಡೋದು ಮೇ ಬಿ ಟಫು. ಯಾಕಂದರೆ ಸುಮಾರು ಜನ ಹೇಳ್ತೀರಿ ನಾವು ಜಾಬ್ ಹೇಳಿರ್ತೀವಿ ಬಟ್ ಅವ್ರ ಕಡೆ ರಿವರ್ಟ್ ಬಂದಿಲ್ಲ ಅಂತ. ಅಪ್ಲಿಕೇಶನ್ ಫಾರ್ಮ್ ಸರಿಯಾಗಿ ನೀವು ತುಂಬದೆ ಹೋದರೆ ಅಥವಾ ಅಪ್ಲಿಕೇಶನ್ ಫಾರ್ಮಲ್ಲಿ ಏನಾದರೂ ಇದ್ದರೆ ಕಂಪ್ನಿಗೆ ಅನಿಸಿದರೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಿಲ್ಲ. ಓಕೆನಾ. ಸೊ CTC ಕೇಳ್ತಾ ಇದ್ದಾರೆ, CTCದು. ಸೊ ಇಲ್ಲಿ ನೋಡ್ಕೊಂಡು ಹಾಕಿ ಪ್ರೀವಿಯಸ್ ಜಾಬ್ ಇದ್ದವ್ರದ್ದು. ಓಕೆ, ಆ್ಯಂಡ್ ಸೊ ಎಲ್ಲ ಅಕಸ್ಮಾತ್ ನೀವು ಎಲ್ಲೂ ಕೆಲಸ ಮಾಡಿಲ್ಲ ಅಂದರೆ ಫ್ರೆಷರ್ ಅಂತ ಹಾಕಿ. ಓಕೆ, ಆ್ಯಂಡ್ ಅದರಲ್ಲೂ ಕೂಡ ಇನ್ ವಿಚ್ ಲ್ಯಾಂಗ್ವೇಜ್ ಡು ಯು ಪ್ರೊಸೆಸ್ ಫ್ಲೂಯೆನ್ಸಿ, ನಿಮಗೆ ಯಾವ ಭಾಷೆ ಬರುತ್ತೆ ಅಂತ. ನಾನು ಇಲ್ಲಿ ಕನ್ನಡದೇ ಚೂಸ್ ಮಾಡ್ಕೋತೀನಿ. ಆ್ಯಂಡ್ ಕರೆಂಟ್ ಲೊಕೇಶನ್ ಕೇಳ್ತಾ ಇದ್ದಾರೆ. ಆ್ಯಂಡ್ ನಂತರ ಇಲ್ಲಿ ಟಿಕ್ ಮಾಡ್ತೀರಾ. ಇಲ್ಲಿ ಮೇನ್ ಅಂತಂದರೆ ಓರಿಯೆಂಟೆಡ್ ಜಾಬ್ ಕೇಳ್ತಾ ಇದ್ದಾರೆ. ಆರ್ ಯು ಇಂಟ್ರೆಸ್ಟೆಡ್ ಟು ಡೂ ಟಾರ್ಗೆಟ್ ಓರಿಯೆಂಟೆಡ್ ಜಾಬ್. ಲೈಕ್ ಇದು ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ಸೇಲ್ಸ್ ರಿಗಾರ್ಡಿಂಗ್ ಇರುವಂಥ ಜಾಬು. ಸೊ ಇದನ್ನು ನೀವು ಮಾಡ್ತೀವಂದರೆ ನೀವು ಇದಕ್ಕೆ ಡೆಫಿನೆಟ್ಲಿ ಮಾಡಬೇಕು. ಸೊ ಇಲ್ಲಿ ಮೇನ್ ಅಂತಂದರೆ ಎಸ್ ಅಂತ ಹಾಕಿ. ಓಕೆ, ನೋ ಅಂತ ಹಾಕಬೇಡಿ, ರಿವರ್ಟ್ ಬರೋದಿಲ್ಲ. ನಂತರ ಇಲ್ಲಿ ಐ ಆಮ್ ನಾಟ್ ಅ ರೋಬೋಟ್ಗೆ ಕ್ಲಿಕ್ ಮಾಡ್ತೀರಾ. ಆ್ಯಂಡ್ ಮೇನ್ ಮುಖ್ಯವಾಗಿ ಇಲ್ಲೊಂದು ನೀವು ಮೇಲ್ಗಡೆ ನೋಡಿ ಇಲ್ಲೊಂದು ರಿಸ್ಯೂಮ್ ಅಪ್ಲೋಡ್ ಮಾಡೋದಿರುತ್ತೆ. ಓಕೆ, ರಿಸ್ಯೂಮ್ಗೋಸ್ಕರ ಏನು ಮಾಡಬೇಕು, ಸಿಂಪ್ಲಿ ಹೋಗಬೇಕು ನೀವು ಕ್ಯಾನ್ವಾಗೆ ಹೋಗಿ. ಓಕೆ, ಕ್ಯಾನ್ವಾ ರಿಸ್ಯೂಮ್ ಅಂತ ಹಾಕ್ಬಿಟ್ಟು ಹಾಕಿದರೆ ಸೊ ಸಿಂಪ್ಲಿ ನೀವು ಇಲ್ಲಿ ಕ್ಯಾನ್ವಾ ವೆಬ್ಸೈಟಿಗೆ ಬರ್ತೀರಾ. ಕ್ಯಾನ್ವಾದಲ್ಲಿ ತುಂಬ ಫ್ರೀಯಾಗಿ ನೀವೊಂದು ರಿಸ್ಯೂಮ್ನ ರೆಡಿ ಮಾಡ್ಕೋಬೋದು. ಜಸ್ಟಿಂದ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಈ ರೀತಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ ಕ್ರಿಯೇಟ್ ಎ ರಿಸ್ಯೂಮ್ ಅಂತ ಇರುತ್ತೆ. ಕ್ರಿಯೇಟ್ ಎ ರಿಸ್ಯೂಮ್ ಅಂತ ಮಾಡಿದಾಗ ಮೊದಲು ವೆಬ್ಸೈಟ್ಗಳನ್ನ ನೋಡ್ಕೊಳ್ಳಿ, ವೆಬ್ಸೈಟ್ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಫ್ರೀಯಾಗಿ ನೀವು ರಿಸ್ಯೂಮ್ ರೆಡಿ ಮಾಡ್ಬೋದು. ಕ್ರಿಯೇಟ್ ಎ ರಿಸ್ಯೂಮ್ನ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ.
ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಥರದ ಸ್ಯಾಂಪಲ್ಸ್ ರಿಸ್ಯೂಮ್ಗಳು ನಾವು ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲೂ ಸುಮಾರು ಥರದ್ದು ಇದೆ. ಓಕೆ, ಸೊ ಕೆಲವೊಂದು ಇಲ್ಲಿ ಹೇಗಿರುತ್ತೆ, ಕೆಲವೊಂದು ಇದನ್ನಿರುತ್ತೆ, ಕೆಲವೊಂದು ಫ್ರೀಯಾಗಿರುತ್ತೆ. ಜಸ್ಟ್ ನಾನು ಇದನ್ನ ಓಪನ್ ಮಾಡ್ತೇನೆ ಅಂತ ಅಂದ್ಕೊಂಡೆ ಸ್ವಲ್ಪ ದೊಡ್ಡ ಸೈಜ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಸಿಂಪ್ಲಿ ನೋಡಿ, ಇವಾಗ ಫೋಟೋ ಬೇಡ ಅಂತಂದರೆ ಫೋಟೋ ನೀವು ಡಿಲೀಟ್ ಮಾಡ್ಬೋದು, ಡಿಲೀಟ್ ದಿಸ್ ಇಮೇಜ್ ಅಂತ. ಓಕೆ, ಸೊ ಇಲ್ಲಿ ನಿಮ್ಮದು ಏನಾದರೂ ಫೋಟೋ ಅಪ್ಲೋಡ್ ಮಾಡಬೇಕಾ, ಎಸ್ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಓಕೆ, ಇಲ್ಲಿಂದ ನೀವು ಇಲ್ಲಿ ಪೇಸ್ಟ್ ಮಾಡ್ಬೋದು. ಓಕೆ, ಮತ್ತು ಏನಾದರೂ ಫೋಟೋಸ್ಗಳು ಹಾಕ್ತೀವಂದರೆ, ಓಕೆ ಬೇಡಪ್ಪ ಅಂತಂದರೆ ನೀವು ಇದನ್ನು ತೆಗೆದು ಹಾಕ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಆ್ಯಂಡ್ ಇಲ್ಲಿ ನಿಮ್ಮ ಹೆಸರು ಹಾಕ್ತೀರಾ, ಮತ್ತು ನಿಮ್ಮ ಡೀಟೇಲ್ಸ್ಗಳನ್ನ ಹಾಕ್ತೀರಾ, ಇಲ್ಲಿ ನಿಮ್ಮದು ಅಡ್ರೆಸ್ ಆಯಿತು. ಓಕೆ, ಈ ರೀತಿ ಇರುತ್ತೆ. ಸೊ ಯಾವುದೇ ಒಂದು ರಿಸ್ಯೂಮ್ನ ನಾವಿಲ್ಲಿ ನೋಡೋಕ್ಕೆ ಹೋದರೂ ಕೂಡ ಈ ರೀತಿ ನಾವಿಲ್ಲಿ ಮಾಡಬೇಕಾಗುತ್ತೆ. ಆ್ಯಂಡ್ ಇದನ್ನು ಯಾವಾಗ ನೀವು ಕಂಪ್ಲೀಟ್ ಮಾಡ್ಕೊತೀರಿ ನಂತರ ಇದನ್ನು ನೀವೇನು ಮಾಡ್ತೀವಿ, ಒಂದು ರೆಡಿ ಆಗುತ್ತೆ ರಿಸ್ಯೂಮು. ರೆಡಿನ ಆಗಿರೋ ರಿಸ್ಯೂಮ್ನ ಅಪ್ಡೇಟ್ ಇರಬೇಕಾದ್ರೆ ಆ್ಯಕ್ಚುಲಿ. ಸೊ ರಿಸ್ಯೂಮ್ ನೋಡ್ಕೊಂಡು ನೀವು ಇಲ್ಲಿ ಏನು ಮಾಡ್ತೀರಿ, ಅಪ್ಲೋಡ್ ಮಾಡ್ತೀರಿ. ಸೊ ಇದೇ ರೀತಿ ಸುಮಾರು ಥರದ ರಿಸ್ಯೂಮ್ಸ್ಗಳು ನಿಮಗೆ ಇಲ್ಲಿ ಸಿಗುತ್ತೆ, ಫ್ರೀ ಟೆಂಪ್ಲೇಟ್ಸ್ಗಳು. ಸೊ ಅವುಗಳನ್ನ ನೋಡ್ಕೊಳ್ಳಿ, ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ರೆಡಿ ಮಾಡ್ಕೋಬೋದು. ಆಲ್ರೆಡಿ ರಿಸ್ಯೂಮ್ ಇದೆ ನಂದು, ಚೆನ್ನಾಗಿದೆ, ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ ಅಂದರೆ. ಬಟ್ ಮೇನ್ ಮುಖ್ಯವಾಗಿ ಅಪ್ಡೇಟ್ ಅನ್ನೋದಕ್ಕೆ ಅರ್ಥ ಹೇಳ್ತಾ ಇದ್ದೀನಿ. ಏನಂತಂದರೆ ಕಂಪನಿ ಏನೇನು ಕೇಳಿರುತ್ತೆ ನಿಮಗೆ, ಅಂದರೆ ರಿಕ್ವೈರ್ಮೆಂಟ್ಸ್ ಕೇಳಿರುತ್ತೆ, ಅದು ನಿಮ್ಮ ರಿಸ್ಯೂಮಲ್ಲಿ ಇರಬೇಕು ಮೇನ್ ಮುಖ್ಯವಾಗಿ. ಓಕೆ, ಸೊ ಕಮ್ಯುನಿಕೇಷನ್ ಸ್ಕಿಲ್ ಕೇಳಿದಾರ, ಕಮ್ಯುನಿಕೇಷನ್ ಇರಬೇಕು. ಅಥವಾ ಟೈಪಿಂಗಲ್ಲಿ ಸ್ಪೀಡ್ಸ್ಗಳನ್ನೆಲ್ಲ ಕೇಳಿರ್ತಾರೆ ಅವರು, ಇಷ್ಟು ಇರಬೇಕು ಅಂತ. ಸೊ ಅದೇ ಇರಬೇಕಲ್ಲಿ ಆ್ಯಕ್ಚುಲಿ ನಿಮ್ಮ ರಿಸ್ಯೂಮಲ್ಲಿ. ಸೊ ಈ ರೀತಿ ಅಪ್ಡೇಟ್ ಆಗಿರ್ಬೇಕಂತ ನಾನು ಪದೇ ಪದೇ ಹೇಳಿರ್ತೀನಿ. ಸೊ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತೀವಂತಂದರೆ ನಾನು ಹೇಳಿರೋ ಥರ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ತುಂಬ ಚೆನ್ನಾಗಿ ಈಸಿಯಾಗಿ ಇಲ್ಲಿಂದ ನಿಮ್ಮದೊಂದು ರಿಸ್ಯೂಮ್ ರೆಡಿ ಆಗುತ್ತೆ. ಇಲ್ಲಪ್ಪ ಇದೇ ನಮ್ಮ ಹತ್ರ ರಿಸ್ಯೂಮ್ ನಾವು ಮಾಡ್ಕೋತೀವಿ, ಏನು ತೊಂದರೆ ಇಲ್ಲ ಅಂದರೆ ಸೊ ನಾನು ಹೇಳಿರೋಂಥ ಜಾಬ್ಗೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಅಪ್ಲೈ ಹೇಗೆ ಮಾಡೋದಂತ ಆಲ್ರೆಡಿ ನಾನು ನಿಮಗೆ ತಿಳಿಸಿದ್ದೀನಿ. ಆ್ಯಂಡ್ ಇದಕ್ಕೆ ಸಂಪಟ್ಟಂತೆ ಏನಾದರೂ ನೀವು ಕೇಳೋದಿದೆ ನೀವು ನನಗೆ ಕೇಳ್ಬೋದು ಕಾಮೆಂಟ್ ಮೂಲಕ, ನಾನು ಎಲ್ರಿಗೂ ಉತ್ತರಿಸ್ತೀನಿ. ಆ್ಯಂಡ್ ಇನ್ನೊಂದು ನಾನಿಲ್ಲಿ ನಿಮಗೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ತೋರಿಸ್ತಾ ಇದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಈ ಪೇಜಿಗೆ ನೀವು ಜಾಯ್ನ್ ಆಗ್ಬೋದು. ಸೊ ಇದನ್ನು ನಾನು ಆ್ಯಕ್ಚುಲಿ ಹೊಸ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿದ್ದೀನಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ಡೆಫಿನೆಟ್ಲಿ ಒಂದು ಸಾರಿ ಚೆಕ್ ಮಾಡಿ. ಸೊ ನಾರ್ಮಲ್ ವೀಡಿಯೋಸ್ಗಳು ಇರುತ್ತೆ ನನ್ನಲ್ಲಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ನಾನು ಫಾಲೋ ಮಾಡೋದು, ಮತ್ತು ನೇರವಾಗಿ ನನ್ನ ಜೊತೆ ಮಾತಾಡ್ಬೋದು ಕೂಡ ಅಲ್ಲಿಂದ. ಓಕೆನಾ, ಸೊ ಇದು ಇತ್ತು ನಂದು ಮಾಹಿತಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾರಾದರೂ ಇಂಟ್ರೆಸ್ಟ್ ಇದೆ ನಾವು ಅಪ್ಲೈ ಮಾಡ್ತಾ ಇದ್ದೀವಿ ಅಂದರೆ ಅವ್ರು ಎಲ್ರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಓಕೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.